ಪ್ರತಿದಿನ ಜಾಬ್ ಪೋರ್ಟಲ್ಸ್ ಒಳಗಡೆ ಗಂಟೆಗಟ್ಟಲೆ ಜಾಬ್ ಸರ್ಚ್ ಮಾಡಿದ್ರು ಕೂಡ ನಿಮ್ಗೇನಾದ್ರೂ ಇಂಟರ್ವ್ಯೂಗೆ ಕಾಲ್ಸ್ ಬರ್ತಾ ಇಲ್ಲ ಅಂತಂದ್ರೆ ಈ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ನಾನ್ ನಿಮ್ಗೆ ಈ ವಿಡಿಯೋ ಒಳಗಡೆ ಚಾಟ್ ಜಿಪಿಟಿ ಅನ್ನ ಯೂಸ್ ಮಾಡ್ಕೊಂಡ ಜಾಬ್ ಸರ್ಚ್ ಅನ್ನ ಯಾವ ತರ ಮಾಡುದ, ನಿಮ್ಮ ರೆಸ್ಯೂಮೆ ಅನ್ನ ಯಾವ ತರ ಇಂಪ್ರೂವ್ ಮಾಡುದ, ಮತ್ತೆ ಇಂಟರ್ವ್ಯೂಗೆ ಯಾವ ತರ ಪ್ರಿಪೇರ್ ಆಗುದು ಅಂತೇಳಿ 8 ಚಾಟ್ ಜಿಪಿಟಿ ಪ್ರಾಕ್ಟಿಕಲ್ ಸ್ಟೆಪ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಸಿಂಪಲ್ ಕನ್ನಡದೊಳಗಡೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಜ್ವೀರ್ ಎಐ ಸ್ಟುಡಿಯೋ. ನೀವೊಬ್ಬ ಫ್ರೆಶರ್ ಆಗಿರ್ಲಿ ಅಥವಾ ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ ಆಗಿರ್ಲಿ, ನೀವೇನಾದ್ರೂ ಜಾಬ್ ಸರ್ಚ್ ಮಾಡ್ತಾ ಇದ್ರಿ ಅಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಮಾಡ್ತೈತಿ. ಜಾಬ್ ಸರ್ಚ್ ಇಂದ ಹಿಡಿದ ಇಂಟರ್ವ್ಯೂ ಪ್ರಿಪರೇಷನ್ ವರೆಗೂ ಯಾವ ತರ ಚಾಟ್ ಜಿಪಿಟಿ ಅನ್ನ ಮತ್ತೆ ಎಐ ಅನ್ನ ಯೂಸ್ ಮಾಡ್ಕೊಳ್ಳೋದು ಅಂತೇಳಿ ನಾನ್ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ಕನ್ನಡದೊಳಗಡೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ ಎಐ ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನ್ ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಬೇಸಿಸ್ ಎಐ ಟೂಲ್ಸ್, ಎಐ ಟ್ಯುಟೋರಿಯಲ್ಸ್, ಆಮೇಲೆ ಎಐ ಅಪ್ಡೇಟ್ಸ್ ಗಳನ್ನ ತರ್ತಾ ಇರ್ತೇನೆ. ಮತ್ತೆ ಈ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಎಂಟೈರ್ ವರ್ಕ್ ಫ್ಲೋ, ಇಂಟರ್ವ್ಯೂ ಗೈಡ್, ಪ್ರಾಂಪ್ಟ್ಸ್ ಎಲ್ಲಾನು ನನ್ನ ವಾಟ್ಸ್ಆಪ್ ಕಮ್ಯುನಿಟಿ ಒಳಗಡೆ ಶೇರ್ ಮಾಡ್ತಾ ಇದ್ದೇನೆ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟೆಪ್ ನಂಬರ್ 1, ಇದು ಬಹಳ ಇಂಪಾರ್ಟೆಂಟ್ ಐತಿ. ಡಿಫೈನ್ ಯುವರ್ ಟಾರ್ಗೆಟ್ ರೋಲ್. ಅಂದ್ರೆ ನೀವು ಚಾಟ್ ಜಿಪಿಟಿಗೆ ರ್ಯಾಂಡಮ್ ಆಗಿ ನನ್ಗೆ ಜಾಬ್ ಸರ್ಚ್ ಮಾಡುವಂತ ಹೇಳೋಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಒಂದ್ ಸ್ವಲ್ಪ ಕಾಂಟೆಕ್ಸ್ಟ್ ಅನ್ನ ಕೊಡ್ಬೇಕ. ನಿಮ್ಮ ರೋಲ್ ಅನ್ನ ಮೆನ್ಷನ್ ಮಾಡ್ರಿ, ನಿಮ್ಮ ಪ್ರಿಫರ್ಡ್ ಲೊಕೇಶನ್ ಅನ್ನ ಮೆನ್ಷನ್ ಮಾಡ್ರಿ, ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಮೆನ್ಷನ್ ಮಾಡ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಮೆನ್ಷನ್ ಮಾಡ್ರಿ, ನಿಮ್ಮ ಸ್ಕಿಲ್ಸ್ ಅನ್ನ ಮೆನ್ಷನ್ ಮಾಡ್ರಿ. ಸೊ ಇಲ್ಲಿ ನಾನು ನಿಮ್ಗೆ ಒಂದು ಪ್ರಾಂಪ್ಟ್ ಅನ್ನ ಕೊಡ್ತಾ ಇದ್ದೇನೆ. ಸಪೋಸ್ ನೀವು ಒಬ್ಬ ಫ್ರೆಶರ್ ಆಗಿದ್ದೀರಿ, ಇವಾಗ ಎಂಜಿನಿಯರಿಂಗ್ ಮುಗಿಸಿದಿರಿ ಅಂತ ಅನ್ಕೊಳ್ರಿ. ನೀವು ಈ ತರ ಒಂದು ಪ್ರಾಂಪ್ಟ್ ಅನ್ನ ಚಾಟ್ ಜಿಪಿಟಿಗೆ ಕೊಡ್ಬೋದು. ಈ ವಿಡಿಯೋ ಒಳಗಡೆ ಡಿಸ್ಕಸ್ ಮಾಡಿರುವಂತ ಎಲ್ಲಾ ಪ್ರಾಂಪ್ಟ್ಸ್ ಅನ್ನ ನಾನು ನಿಮ್ಗೆ ನನ್ನ ವಾಟ್ಸ್ಆಪ್ ಕಮ್ಯುನಿಟಿ ಒಳಗೆ ಕೊಟ್ಟಿರ್ತಾನೆ, ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಡ್ರಿ. ಐ ಆಮ್ ಅ ರೀಸೆಂಟ್ engineering graduate with a bachelor's degree in computer science. I have completed projects in Python, Java, SQL, and machine learning. I have also completed internships in software development. Based on my background, suggest the top 10 job roles that match my profile, include required skills, expected salary range in India, career growth, and industries that hire freshers. Simple prompt ಐತಿ. ಇವಾಗ ಎಂಟರ್ ಕೊಡ್ತಾನೆ ನೋಡ್ರಿ, ಇದು ನಮ್ಗೆ ಯಾವ ತರ ರೆಸ್ಪಾಂಡ್ ಮಾಡ್ತೈತಿ ಅಂತ ಹೇಳಿ. ನೀವು ಇಲ್ಲಿ ನೋಡ್ತಿರ್ಬೋದ ಚಾಟ್ ಜಿಪಿಟಿ ನಮ್ಗೆ ಎಷ್ಟು ಚೆನ್ನಾಗಿ ಒಂದು ಟೇಬಲ್ ಒಳಗಡೆ ಯಾವೆಲ್ಲ ರೋಲ್ಸ್ಗೆ ನಾವು ಅಪ್ಲೈ ಮಾಡ್ಬೋದು ಅಂತೇಳಿ ಒಂದು ಟೇಬಲ್ ಅನ್ನ ಮಾಡಿಕೊಟ್ಟೈತಿ. ಮೊದಲನೇದಾಗಿ ಸಾಫ್ಟ್ವೇರ್ ಡೆವಲಪರ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ಗೆ ಅಪ್ಲೈ ಮಾಡ್ಬೋದಾ, ಬ್ಯಾಕ್ ಎಂಡ್ ಡೆವಲಪರ್ ಮಾಡ್ಬೋದಾ, ಫುಲ್ ಸ್ಟ್ಯಾಕ್ ಡೆವಲಪರ್ ಮಾಡ್ಬೋದಾ, ಮಷಿನ್ ಲರ್ನಿಂಗ್ ಇಂಜಿನಿಯರ್, ಡೇಟಾ ಅನಲಿಸ್ಟ್, ಇದೇ ತರ 10 ರೋಲ್ಸ್ ಗಳನ್ನ ನಮ್ಗೆ ಇಲ್ಲಿ ಕೊಟ್ಟೈತಿ. ಅದಷ್ಟೇ ಅಲ್ಲ, ನಿಮ್ಗೆ ಇಲ್ಲಿ ರಿಕ್ವೈರ್ಡ್ ಸ್ಕಿಲ್ಸ್ ಅನ್ನ ಕೂಡ ಕೊಟ್ಟೈತಿ. ಪೈಥನ್, ಜಾವಾ, ಡೇಟಾ ಸ್ಟ್ರಕ್ಚರ್ಸ್, SQL, ಗಿಟ್, ಆಮೇಲೆ ಎಕ್ಸ್ಪೆಕ್ಟೆಡ್ ಸ್ಯಾಲರಿ, ಇಲ್ಲಿ ಕರಿಯರ್ ಗ್ರೋತ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡೈತಿ. ಇಂಡಸ್ಟ್ರೀಸ್ ಹೈರಿಂಗ್ ಫ್ರೆಶರ್ಸ್, ಯಾವೆಲ್ಲ ಇಂಡಸ್ಟ್ರಿ ಒಳಗಡೆ ನಿಮ್ಗೆ ಈ ಜಾಬ್ ರೋಲ್ ಸಿಗ್ತಾವ, ಫ್ರೆಶರ್ಸ್ ಅನ್ನ ಹೈರ್ ಮಾಡ್ತಾ ಇದಾರೆ ಅಂತ ಒಂದು ಕಂಪ್ಲೀಟ್ ಟೇಬಲ್ ಅನ್ನ ಕೊಟ್ಟೈತಿ. ಅದಷ್ಟೇ ಅಲ್ಲ, ರೂಲ್ಸ್ ದಟ್ ಬೆಸ್ಟ್ ಮ್ಯಾಚಸ್ ಯುವರ್ ಬ್ಯಾಕ್ ಗ್ರೌಂಡ್. ನೀವೇನೋ ಒಂದು ಪ್ರಾಂಪ್ಟ್ ಅನ್ನು ಕೊಟ್ಟಿದ್ರಿ, ಅದ್ರೊಳಗಡೆ ಕಾಂಟೆಕ್ಸ್ಟ್ ಅನ್ನು ಕೊಟ್ಟಿದ್ರಿ, ಅದ್ರ ಮೇಲೆ ಇದು ನಿಮಗೆ ಬೆಸ್ಟ್ ರೋಲ್ಸ್ ಅನ್ನ ಕೂಡ ಇಲ್ಲಿ ಸಜೆಸ್ಟ್ ಮಾಡ್ತೈತಿ. ಸಾಫ್ಟ್ವೇರ್ ಡೆವಲಪರ್, ಬ್ಯಾಕ್ ಎಂಡ್ ಡೆವಲಪರ್, ಮಷಿನ್ ಲರ್ನಿಂಗ್ ಇಂಜಿನಿಯರ್, ಫುಲ್ ಸ್ಟ್ಯಾಕ್ ಡೆವಲಪರ್, ಡೇಟಾ ಅನಲಿಸ್ಟ್. Skills to strengthen for better opportunities. See, data structures and algorithms ಅನ್ನ ಮಾಸ್ಟರ್ ಮಾಡ್ರಿ, ಸಿಸ್ಟಮ್ ಡಿಸೈನ್ ಅನ್ನ, ಗಿಟ್ ಹಬ್, ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಲೈಕ್ AWS, Azure, GCP, Docker, REST APIs ಇದ್ರ ಬಗ್ಗೆ ಕಲೀರಿ ಅಂತ ಇದ ಸಜೆಷನ್ಸ್ ಅನ್ನ ಕೂಡ ಕೊಡ್ಲಿಕ್ಕತ್ತೈತಿ. ನಿಮ್ಮ ಜಾಬ್ ರೋಲ್ಗೆ ಆಸ್ ಅ ಫ್ರೆಶರ್ ಎಂಜಿನಿಯರ್ಗೆ ಯಾವೆಲ್ಲ ಇಂಡಸ್ಟ್ರಿ ಒಳಗಡೆ ಜಾಬ್ಸ್ ಅವೈಲೇಬಲ್ ಇದಾವೆ ಅಂತೇಳಿ ಅದ್ರ ಲಿಸ್ಟ್ ಅನ್ನ ಕೂಡ ಇಲ್ಲಿ ಮಾಡೈತಿ. ಲೈಕ್ ಫಿನ್ಟೆಕ್, ಇ ಕಾಮರ್ಸ್, ಹೆಲ್ತ್ ಕೇರ್, ಎಡ್ಟೆಕ್, ಕ್ಲೌಡ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ ಅಂಡ್ ಮೆನಿ ಅದರ್ಸ್. ಅದಾದ್ಮೇಲೆ ಸ್ಯಾಲರಿ ಔಟ್ಲುಕ್. ಸ್ಯಾಲರಿ ಫ್ರೆಶರ್ಸ್ 4 to 8 lakh ಇಂದ ಇರ್ತೈತಿ ಎವರೇಜ್ ಪ್ಯಾಕೇಜ್. ಗುಡ್ ಪ್ರಾಡಕ್ಟ್ ಕಂಪನೀಸ್ ಒಳಗಡೆ ನಿಮ್ಗೆ 10 to 20 lakh ರೂಪಾಯಿ ಒಳಗಡೆ ಸಿಗ್ಬೋದು. ಟಾಪ್ ಟೈರ್ ಗ್ಲೋಬಲ್ ಟೆಕ್ ಕಂಪನೀಸ್ ಲೈಕ್ ಮೆಟಾ, ಗೂಗಲ್, ಮೈಕ್ರೋಸಾಫ್ಟ್, ಆಲ್ ದಿಸ್ ಕಂಪನೀಸ್ ಒಳಗಡೆ 20 to 45 lakhs ವರೆಗೂ ನಿಮ್ಗೆ ಸ್ಯಾಲ್ರಿ ಸಿಗ್ಬೋದು ಅಂತೇಳಿ ಇದು ಸ್ಯಾಲ್ರಿ ಔಟ್ಲುಕ್ ಅನ್ನ ಕೂಡ ನಿಮ್ಗೆ ಹೇಳ್ಕೊಡಾಕತ್ತೈತಿ. ಆಮೇಲೆ ಇಲ್ಲಿ ಕೊನೆಗೆ ಒಂದು ಲರ್ನಿಂಗ್ ರೋಡ್ ಮ್ಯಾಪ್ ಅನ್ನ ಕೂಡ ಕೊಡ್ಲಿಕ್ಕೆ. ನಿಮ್ಗೆ ಇವಾಗ ಗೊತ್ತಾಯ್ತು ಯಾವೆಲ್ಲ ರೂಲ್ಸ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತೇಳಿ. ಆ ಪರ್ಟಿಕ್ಯುಲರ್ ರೂಲ್ ಒಳಗಡೆ ನೀವು ಒಂದಿಷ್ಟನ್ನ ಸೆಗ್ರಿಗೇಟ್ ಮಾಡ್ತೀರಿ ಅಥವಾ ಜಾಟ್ ಡೌನ್ ಮಾಡ್ತೀರಿ, ಲಿಸ್ಟ್ ಮಾಡ್ಕೊಳ್ತೀರಿ. ಆ ಪರ್ಟಿಕ್ಯುಲರ್ ರೂಲ್ಸ್ಗೆ ಯಾವ ಕಂಪನಿ ಹೈಯರ್ ಮಾಡ್ತಾ ಇದಾವೆ ಅಂತೇಳಿ ನೀವು ಚಾಟ್ ಜಿಪಿಟಿ ಅನ್ನ ಕೇಳಬಹುದು. ಫಾರ್ ಎಕ್ಸಾಂಪಲ್, ನಾ ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಕೊಡ್ತಾ ಇದ್ದೇನೆ. Search for current software engineer, AI engineer, data analyst, and machine learning engineer jobs for freshers in Bangalore. Include companies hiring 2026 graduates, required qualifications,
experience requirement, application links and application deadlines if applicable. ಸೊ ಇವಾಗ ಇದನ್ನ ಎಂಟರ್ ಕೊಡ್ತಾನೆ. ಇಲ್ಲೂ ಕೂಡ ಒಂದು ಟೇಬಲ್ ರೂಪದೊಳಗೆ ಇದು ನಮಗ ಯಾವೆಲ್ಲ ಕಂಪನೀಸ್ ಇದಕ್ಕೆ ಹೈಯರ್ ಮಾಡ್ಲಿಕ್ಕೆ ಹತ್ತಿದಾವ ಅಂತೇಳಿ ಫುಲ್ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟೈತಿ. ಡೆಲಾಯ್ಟ್ ಅವ್ರ ಹೈಯರ್ ಮಾಡ್ತಾ ಇದಾರ ಪೈಥನ್ ಪ್ಲಸ್ ಜೆನ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಗ ಬಿ ಟೆಕ್ CS IT ರಿಲೇಟೆಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಐತಿ. ಫ್ರೆಶರ್ಸ್ ಎಂಟ್ರಿ ಲೆವೆಲ್ ಸರ್ಚ್ ವಿಯಾ ಡೆಲಾಯ್ಟ್ ಕರಿಯರ್ ಆರ್ ಲಿಂಕ್ಡ್ ಇನ್ ಲಿಸ್ಟಿಂಗ್. ಸೊ ಅದರ ಲಿಂಕ್ ಅನ್ನ ಕೂಡ ಕೊಟ್ಟೈತಿ, ರೈಟ್. ಸೊ ಇಲ್ಲಿಂದ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿ ಲಿಂಕ್ ಅನ್ನ ಆಕ್ಸೆಸ್ ಮಾಡ್ಬೋದು, ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಅಪ್ಲೈ ಕೂಡ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ಡೆಡ್ ಲೈನ್ ಅನ್ನ ಕೊಟ್ಟೈತಿ, ನಾಟ್ ಸ್ಪೆಸಿಫೈಡ್, ವಿಚ್ ಮೀನ್ಸ್ ರೋಲಿಂಗ್. ಸೊ ರೋಲಿಂಗ್ ಅಂದ್ರೆ ಇವರು ಕಂಟಿನ್ಯೂಸ್ ಆಗಿ ಹೈಯರ್ ಮಾಡ್ತಾ ಇದಾರ ಅಂತ ಅರ್ಥ. ಅದಷ್ಟೇ ಅಲ್ಲದೆ ರೋಲ್ಸ್ ಮ್ಯಾಚಿಂಗ್ ಯುವರ್ ಬ್ಯಾಕ್ ಗ್ರೌಂಡ್, ನಿಮ್ಮ ಎಕ್ಸ್ಪೀರಿಯನ್ಸ್ ಏನೈತಲ್ಲ ಪೈಥನ್, ಜಾವಾ, SQL, ಮಷಿನ್ ಲರ್ನಿಂಗ್, ಅದಕ್ಕೆ ಇಲ್ಲಿ ಯಾವ್ಯಾವ ಜಾಬ್ಸ್ ಮ್ಯಾಚ್ ಆಗ್ತಾವ ಅಥವಾ ಜಾಬ್ ರೂಲ್ಸ್ ಮ್ಯಾಚ್ ಆಗ್ತಾವ ಅಂತೇಳಿ ಅದ್ರ ಬಗ್ಗೆ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೈತಿ. ಕಾಮನ್ ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ಸ್, ಅಪ್ಲಿಕೇಶನ್ ಲಿಂಕ್ಸ್, ಇಲ್ಲೆಲ್ಲ ಲಿಂಕ್ಸ್ ಗಳನ್ನ ಕೂಡ ನಿಮ್ಗೆ ಜಾಟ್ ಡೌನ್ ಮಾಡೈತಿ. ಆಮೇಲೆ ಅಬೌಟ್ ಡೆಡ್ ಲೈನ್ಸ್. ಸೊ ಇವಾಗ ನಾ ಇಲ್ಲಿ ಒಂದನ್ನ ಓಪನ್ ಮಾಡ್ತೇನೆ, ಓಪನ್ ಮಾಡಿ ಟೆಸ್ಟ್ ಮಾಡೋಣ ಇದು ಸರಿಯಾಗಿ ಕೊಟ್ಟೈತೋ ಇಲ್ಲೋ ಅಂತೇಳಿ. ಸಿ ಸಾಫ್ಟ್ವೇರ್ ಡೆವಲಪರ್ ಅಸೋಸಿಯೇಟ್ ಕನ್ಸಲ್ಟೆಂಟ್. ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ಇದರ ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲ ಇಲ್ಲಿ ನಮ್ಗೆ ಮೆನ್ಷನ್ ಆಗೈತಿ. ಸಿ 2026 BTech ಆರ್ BE ಇಂಜಿನಿಯರ್, ಗುಡ್ ಅಕಾಡೆಮಿಕ್ ಟ್ರ್ಯಾಕ್ ರೆಕಾರ್ಡ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಫ್ರೆಶರ್ಸ್ ಏನ್ ಮಾಡ್ತಾರ ಅಂತಂದ್ರ ಒಂದೇ ರೆಸ್ಯೂಮೆನ ಎಲ್ಲಾ ಕಂಪನೀಸ್ಗೂ ಎಲ್ಲಾ ಜಾಬ್ಸ್ಗೂ ಶೇರ್ ಮಾಡ್ತಾರ. ಅದಕ್ಕೋಸ್ಕರ ಅವ್ರಿಗೆ ಇಂಟರ್ವ್ಯೂ ಕಾಲ್ಸ್ ರಿಟರ್ನ್ ಬರೋದೇ ಇಲ್ಲ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದು ಜಾಬ್ಗೆ ಡಿಫ್ರೆಂಟ್ ರೆಸ್ಯೂಮೆನ ಮಾಡ್ಬೇಕು, ಕಸ್ಟಮೈಸ್ ಮಾಡ್ಬೇಕು, ಅದನ್ನ ಆಪ್ಟಿಮೈಸ್ ಮಾಡ್ಬೇಕು. ಸೊ ನೀವೇನ್ ಮಾಡ್ರಿ, ಇಲ್ಲಿ ChatGPTಗೆ ನಿಮ್ಮ ರೆಸ್ಯೂಮೆನ ಅಟ್ಯಾಚ್ ಮಾಡ್ರಿ, ಮತ್ತೆ ಯಾವ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ರಲ್ಲ ಅದರ ಡಿಸ್ಕ್ರಿಪ್ಷನ್ ಅನ್ನ ಪೇಸ್ಟ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ರೂಲ್ಗೆ ಒಂದು ಡಿಸ್ಕ್ರಿಪ್ಷನ್ ಅನ್ನ ಇಲ್ಲಿಂದ ಕಾಪಿ ಮಾಡ್ತಾ ಇದ್ದಾನೆ. ನಾವು ಆವಾಗಲೇ ರಿಸರ್ಚ್ ಮಾಡಿದ್ವಲ್ಲ ಅದೇ ಇದೆ. ಸೊ ಇದನ್ನ ಕಾಪಿ ಮಾಡ್ತಾನೆ. ಸೊ ನಾ ಇಲ್ಲಿ ರೆಸ್ಯೂಮೆನ ಅಟ್ಯಾಚ್ ಮಾಡಿದ್ದಾನೆ. ಆಮೇಲೆ ಇವಾಗ ಇಲ್ಲಿ ಏನ್ ರಿಕ್ವೈರ್ಮೆಂಟ್ಸ್ ಇದಾವಲ್ಲ ಅಥವಾ ಜಾಬ್ ಡಿಸ್ಕ್ರಿಪ್ಷನ್ ಐತಲ್ಲ ಅದನ್ನ ಆಡ್ ಮಾಡಿದ್ದಾನೆ. ಇದೆರಡನ್ನು ಆಡ್ ಮಾಡಿದ್ಮೇಲೆ ನಾವೊಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದಾನೆ. ಆ ಪ್ರಾಂಪ್ಟ್ ಅನ್ನ ಇಲ್ಲಿ ಆಡ್ ಮಾಡ್ರಿ. ಐ ಅಪ್ಲೋಡ್ ಮೈ ರೆಸ್ಯೂಮೆ ಅಲಾಂಗ್ ವಿತ್ ಜಾಬ್ ಡಿಸ್ಕ್ರಿಪ್ಷನ್, ಕಂಪೇರ್ ಬೋತ್ ಡಾಕ್ಯುಮೆಂಟ್ಸ್ ಅಂಡ್ ರೈಟ್ ಮೈ ರೆಸ್ಯೂಮೆ to match the job requirement, improve ATS compatibility, include relevant keywords, rewrite my project descriptions with a measurable impact, and suggest any missing skills or certifications that would strengthen my application while keeping everything truthful. So ಇವಾಗ ಎಂಟರ್ ಕೊಡ್ತಾನೆ. ನೋಡ್ರಿ ಇವಾಗ ಇದು ನಿಮ್ಗೆ ಯಾವ ತರ ಕಸ್ಟಮೈಸ್ ಮಾಡ್ಕೊಡ್ತೈತಿ ಅಂತ ಹೇಳಿ. ಓವರ್ ಆಲ್ ಮ್ಯಾಚ್ ನಿಮ್ಮ ಓಲ್ಡ್ ರೆಸ್ಯೂಮೆ 78% ಐತಿ. ಸೊ ಇನ್ನು ನಾವು 22% ಅನ್ನ ಕವರ್ ಮಾಡ್ಬೇಕು. ಸ್ಟ್ರಾಂಗ್ ಮ್ಯಾಚಸ್ 2026 ಕಂಪ್ಯೂಟರ್ ಸೈನ್ಸ್ ಗ್ರಾಜುಯೇಟ್, ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಗುಡ್ ಪ್ರೋಗ್ರಾಮಿಂಗ್ ಸ್ಕಿಲ್ಸ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್, AI and NLP ಪ್ರಾಜೆಕ್ಟ್, ಆಲ್ ದೀಸ್ ಆರ್ ಗುಡ್ ಮ್ಯಾಚ್ ಫಾರ್ ದ ಪ್ರೊಫೈಲ್. ಬಟ್ ಗ್ಯಾಪ್ಸ್ ಏನೈತಿ ಇಲ್ಲಿ, ಗ್ಯಾಪ್ಸ್ ನೋಡ್ರಿ ಜಾಬ್ ರಿಕ್ವೈರ್ಮೆಂಟ್ಗೆ ಈ ಎಲ್ಲ ಗ್ಯಾಪ್ಸ್ ಇದಾವೆ. ಪ್ರಾಬ್ಲಮ್ ಸಾಲ್ವಿಂಗ್, ಲಾಜಿಕಲ್ ಮ್ಯಾಥಮೆಟಿಕ್ಸ್, ಇನಿಷಿಯೇಟಿವ್, ಲೀಡರ್ಶಿಪ್, ರೀಡಿಂಗ್ ಹ್ಯಾಬಿಟ್. ಸೊ ಇಲ್ಲಿದೆ ಇವಾಗ ATS ಕೀವರ್ಡ್ಸ್ ಮಿಸ್ಸಿಂಗ್. ಸೊ ಈ ಎಲ್ಲ ಕೀವರ್ಡ್ಸ್ ಅನ್ನ ನೀವು ನಿಮ್ಮ ರೆಸ್ಯೂಮೆ ಒಳಗಡೆ ಮೆನ್ಷನ್ ಮಾಡ್ಬೇಕಾ. ಸೊ ಅದ್ರ ಪ್ರಕಾರ ನೀವು ಈ ಪ್ರೊಫೈಲ್ ಅನ್ನ ಆಪ್ಟಿಮೈಸ್ ಮಾಡಿ ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮ್ಗೆ 100% ಕಾಲ್ ಬಂದೇ ಬರ್ತೈತಿ. ದಿಸ್ ಇಸ್ ಫಾರ್ ಶೋರ್. ಸಿ ಇಲ್ಲಿ ನಿಮ್ಗೆ ಪ್ರೊಫೆಷನಲ್ ಸಮರಿಯನ್ನ ಕೊಟ್ಟೈತಿ. ನೆಕ್ಸ್ಟ್ ಇಲ್ಲಿ ಇಂಟರ್ನ್ಶಿಪ್ ಸೆಕ್ಷನ್ ಒಳಗಡೆ ನಾವಿಲ್ಲಿ ಸಿಂಗಲ್ ಲೈನ್ ಒಳಗಡೆ ಬರ್ತಿದ್ವಿ, ಕಂಪ್ಲೀಟೆಡ್ 6 ವೀಕ್ಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟ್ರೈನಿಂಗ್. ಬಟ್ ಇಲ್ಲಿ ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಅನ್ನ ರಿಚ್ ಮಾಡೈತಿ. ಆ ಕೀವರ್ಡ್ಸ್ ಗಳೇನನ್ನ ಇದ್ವಲ್ಲ ಅವುಗಳನ್ನೆಲ್ಲ ಇಲ್ಲಿ ಇದು ರೆಸ್ಯೂಮೆ ಒಳಗಡೆ ಇನ್ಕ್ಲೂಡ್ ಮಾಡೈತಿ. ಸೊ ನೀವೇನ್ ಮಾಡ್ಬೇಕು, ಇದೆಲ್ಲ ಓದಿ ಇದು ಸರಿಯಾಗಿತ್ತು ಅಂತಂದ್ರೆ ನೀವು ಮ್ಯಾನ್ಯುವಲ್ ಆಗಿ ನಿಮ್ಮ ರೆಸ್ಯೂಮೆನ ಅಪ್ಡೇಟ್ ಮಾಡ್ಬೇಕು. ಇಟ್ ವಿಲ್ ಟೇಕ್ ಹಾರ್ಡ್ಲಿ 5 to 10 minutes. ಈ ತರ ನೀವು ಆಪ್ಟಿಮೈಸ್ ಮಾಡಿ ನಿಮ್ಮ ರೆಸ್ಯೂಮೆನ ರಿಕ್ರೂಟರ್ಸ್ಗೆ ಸೆಂಡ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ದೇ ವಿಲ್ ಕಾಲ್ ಯು ಬ್ಯಾಕ್. ತುಂಬಾ ಜನ ಫ್ರೆಶರ್ಸ್ ಬರೀ ರೆಸ್ಯೂಮೆಯನ್ನ ಮಾತ್ರ ಸೆಂಡ್ ಮಾಡ್ತಾರೆ. ಅದ್ರೊಳಗಡೆ ನಿಮ್ಮ ಕರಿಯರ್ ಬಗ್ಗೆ ಗೊತ್ತಾಗ್ತೈತಿ, ನೀವೇನ್ ಮಾಡಿದಿರಿ ಅದ್ರ ಬಗ್ಗೆ ಗೊತ್ತಾಗ್ತೈತಿ, ನಿಮ್ಮ ಬಗ್ಗೆ ಗೊತ್ತಾಗ್ತೈತಿ. ಬಟ್ ನೀವು ಅದ್ರ ಜೊತೆ ಒಂದು ಕವರ್ ಲೆಟರ್ ನ ಕೂಡ ಸೆಂಡ್ ಮಾಡ್ಬೇಕಾ. ಐ ನೋ ದಿಸ್ ಇಸ್ ಅ ಓಲ್ಡ್ ವೇ, ಬಟ್ ಇದು ಇವತ್ತು ಕೂಡ ವರ್ಕ್ ಆಗ್ತೈತಿ. ನೀವು ಇವಾಗ ChatGPT ಅನ್ನ ಯೂಸ್ ಮಾಡ್ಕೊಂಡ ಇನ್ನು ಬೆಟರ್ ಆಗಿ ಕವರ್ ಲೆಟರ್ಸ್ ಅನ್ನ ಬರೀಬಹುದು. ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಯಾವ ಜಾಬ್ ಅಪ್ಲೈ ಮಾಡ್ತಾ ಇದ್ರಲ್ಲ ಅದರ ಡಿಸ್ಕ್ರಿಪ್ಷನ್, ಆ ಕಂಪನಿ ಮತ್ತೆ ನಿಮ್ಮ ರೆಸ್ಯೂಮೆ ಅನ್ನ ಕೊಡ್ರಿ. ಕೊಟ್ಟ ChatGPTಗೆ ಈ ಪ್ರಾಂಪ್ಟ್ ಅನ್ನ ಕೊಡ್ರಿ. ಫಾರ್ ಎಕ್ಸಾಂಪಲ್, ಯೂಸಿಂಗ್ ಮೈ ರೆಸ್ಯೂಮೆ and the job description, write a professional cover letter for a software engineer
fresher role. Highlight my academic projects, internship experience, technical skills, willingness to learn, and enthusiasm for joining the company. Keeping the tone professional and limit it to one page. ಸೊ ಇವಾಗ ರೆಸ್ಯೂಮೆನ್ನ ಅಪ್ಲೋಡ್ ಮಾಡ್ತೇನೆ ನಾನು. ಇದನ್ನ ಕೊಟ್ಟ ನಾ ಇಲ್ಲಿ ರೆಸ್ಯೂಮೆನ್ನ ಅಪ್ಲೋಡ್ ಮಾಡಿದ್ದೇನೆ. ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ನಾವು ಒಂದು ಜಾಬ್ ಅನ್ನ ನೋಡಿದ್ವಲ್ಲ, ಆ ಜಾಬ್ ದ ಡಿಸ್ಕ್ರಿಪ್ಷನ್ ಅನ್ನ ಮತ್ತೆ ಇಲ್ಲಿ ಕಾಪಿ ಮಾಡ್ತೇನೆ ನಾನು. ಕಾಪಿ ಮಾಡಿ ಈ ಜಾಬ್ ದ ಡಿಸ್ಕ್ರಿಪ್ಷನ್ ಅನ್ನ ಕೂಡ ಇಲ್ಲಿ ಕೊಡ್ತೇನೆ. ಸೊ ಇಲ್ಲಿ ಇದ್ರ ಮೇಲ್ಗಡೆ ಮೊದಲು ಡಿಸ್ಕ್ರಿಪ್ಷನ್ ಅನ್ನು ಕೊಡೋಣ. ಓಕೆ, ಸೊ ಇಲ್ಲಿ ಈ ತರ ಡಿಸ್ಕ್ರಿಪ್ಷನ್ ಅನ್ನ ಕೊಟ್ಟಿದ್ದಾನೆ. ಕೊಟ್ಟು ಇವಾಗ ಎಂಟರ್ ಕೊಡ್ತಾನೆ. ಇದು ನಿಮ್ಗೊಂದು ಪ್ರೊಫೆಷನಲ್ ಕವರ್ ಲೆಟರ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ತೈತಿ. ಲುಕ್ ಅಟ್ ದಿಸ್. ಸಿ ಇಲ್ಲಿ ನಮ್ಗೆ ಇದ ಔಟ್ಪುಟ್ ಅನ್ನ ಕೊಟ್ಟೈತಲ್ಲ, ಇಲ್ಲಿ ಒಂದ್ ಥಿಂಗ್ ಅನ್ನ ನೋಟಿಸ್ ಮಾಡ್ರಿ. ಇದು ನಿಮ್ಗೊಂದು ಡಾಕ್ಯುಮೆಂಟ್ ಒಳಗಡೆ ಕೊಟ್ಟೈತಿ. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಈ ತರ ಒಂದು ಡಾಕ್ಯುಮೆಂಟ್ ಓಪನ್ ಆಗ್ತೈತಿ. ಇಲ್ಲಿ ನೀವು ಬೇಕು ಅಂತಂದ್ರೆ ನಿಮ್ಮ ಥಿಂಗ್ಸ್ ಅನ್ನ ಚೇಂಜ್ ಮಾಡಬಹುದು. ಇಲ್ಲಿ ನೀವು ಟೈಪ್ ಮಾಡಬಹುದಾ ಅಥವಾ ಡಿಲೀಟ್ ಮಾಡಬಹುದಾ, ಆಡ್ ಮಾಡಬಹುದಾ. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಡಿಯರ್ ಹೈರಿಂಗ್ ಮ್ಯಾನೇಜರ್ ಅಂತ ಐತಲ್ಲ, ಇಲ್ಲಿ ನೀವು ನಿಮ್ಗೆ ಏನಾದ್ರು ಹೈರಿಂಗ್ ಮ್ಯಾನೇಜರ್ ಹೆಸರು ಗೊತ್ತಿತ್ತು ಅಂತಂದ್ರೆ ಜಾಬ್ ಪ್ರೊಫೈಲ್ ಒಳಗಡೆ ಅಥವಾ ಜಾಬ್ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿದ್ರು ಅಂತಂದ್ರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡ್ರಿ. ಅದು ಪ್ರೊಫೆಷನಲ್ ಲುಕ್ ಅನ್ನ ಕೊಡ್ತೈತಿ. ಆಮೇಲೆ ಇದನ್ನೆಲ್ಲ ಒಂದ್ಸರಿ ಓದ್ಕೊಡ್ರಿ. ರೈಟ್, ಸೊ ಇದು ಚೆನ್ನಾಗಿ ಬರ್ದೈತಿ. ನಿಮ್ಮ ಡಿಸ್ಕ್ರಿಪ್ಷನ್, ನಿಮ್ಮ ರೆಸ್ಯೂಮೆ ಪ್ರಕಾರ ಇದು ಚೆನ್ನಾಗಿ ಬರ್ದಿರ್ತೈತಿ. ಬಟ್ ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಲುಕ್ ಫಾರ್ ಎರರ್ಸ್ ಅನ್ನ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ನಾ ಮತ್ತೆ ಮತ್ತೆ ಇದನ್ನ ಎದಕ್ಕೆ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮಗೂ ಕೂಡ ಇಲ್ಲಿ ತುಂಬಾ ಅಪ್ಲಿಕೇಶನ್ಸ್ ಬರ್ತಾವ. ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಚಾಟ್ ಜಿಪಿಟಿ ಒಳಗಡೆ ಏನ್ ಮೆಸೇಜ್ ಅಥವಾ ಇಮೇಲ್ ಅನ್ನ ಕ್ರಿಯೇಟ್ ಮಾಡಿರ್ತಾರಲ್ಲ ಅದನ್ನೇ ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡ್ಬಿಟ್ಟಿರ್ತಾರ. ಏನು ಕಸ್ಟಮೈಸ್ ಮಾಡೋದಿಲ್ಲ, ಸರಿಯಾಗಿ ಓದಿರೋದು ಇಲ್ಲ. ಅಲ್ಲಿ ಚಾಟ್ ಜಿಪಿಟಿ ಸ್ವಲ್ಪ ಬ್ರಾಕೆಟ್ ಒಳಗಡೆ ಒಂದಿಷ್ಟು ಥಿಂಗ್ಸ್ ಅನ್ನ ಬ್ಲಾಂಕ್ ಆಗಿ ಬಿಟ್ಟಿರ್ತೈತಿ. ಅಲ್ಲಿ ಅವ್ರು ಮೆನ್ಷನ್ ಮಾಡ್ಬೇಕಾಗಿರ್ತೈತಿ. ಅದನ್ನ ಮೆನ್ಷನ್ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಹಂಗೆ ಕಳಿಸ್ಬಿಡ್ತಾರ. ಸೊ ದಟ್ ಇಸ್ ಆಕ್ಚುಲಿ ನಾಟ್ ದ ರೈಟ್ ವೇ. ನೀವು ಚಾಟ್ ಜಿಪಿಟಿಯನ್ನ ಬರೀ ರೆಸ್ಯೂಮ್ ಪ್ರಿಪೇರ್ ಮಾಡೋದಕ್ಕೆ, ಕವರ್ ಲೆಟರ್ ಪ್ರಿಪೇರ್ ಮಾಡೋದಕ್ಕೆ, ಆಮೇಲೆ ಜಾಬ್ ಸರ್ಚ್ ಅನ್ನ ಮಾಡೋದಕ್ಕೆ ಅಷ್ಟೇ ಅಲ್ಲ, ಇಂಟರ್ವ್ಯೂ ಪ್ರಿಪೇರ್ ಆಗೋದಕ್ಕೂ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಸಿ ಇಲ್ಲಿ ಒಂದು ನಾ ಸಿಂಪಲ್ ಆಗಿ ಒಂದು ಪ್ರಾಂಪ್ಟ್ ಅನ್ನ ಕೊಡ್ತಾ ಇದ್ದೇನೆ. ಆಕ್ಟ್ ಆಸ್ ಅ ಟೆಕ್ನಿಕಲ್ ಇಂಟರ್ವ್ಯೂವರ್ ಹೈರಿಂಗ್ ಅ ಫ್ರೆಶರ್ ಸಾಫ್ಟ್ವೇರ್ ಇಂಜಿನಿಯರ್. ಕಂಡಕ್ಟ್ ಅ ಮಾಕ್ ಇಂಟರ್ವ್ಯೂಸ್ ವಿತ್ 20 ಕ್ವಶನ್ಸ್ ಕವರಿಂಗ್ HR, aptitude, data structures, object oriented programming, databases, operating systems, computer networks and behavioral questions. Ask one question at a time. Evaluate each answer, explain mistakes and suggest a stronger response. ನಾ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಎಂಜಿನಿಯರಿಂಗ್ ಎಕ್ಸಾಂಪಲ್ ಅನ್ನ ತಗೊಂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಬಟ್ ದೋಸ್ ಆಫ್ ಯು ಕಮಿಂಗ್ ಫ್ರಮ್ ದ ನಾನ್ ಎಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್, ಡೋಂಟ್ ವರಿ. ನಾನ್ ನಿಮ್ಗೆ ವಾಟ್ಸ್ಆಪ್ ಒಳಗಡೆ ಏನ್ ಮಟೀರಿಯಲ್ ಅನ್ನ ಕೊಡಕತ್ತಿದನಲ್ಲ, ಪ್ರಾಂಪ್ಟ್ಸ್ ಅನ್ನ ಕೊಡಕತ್ತಿದನಲ್ಲ, ಅಲ್ಲಿ ನಿಮ್ಗೆ ಎಲ್ಲಾ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾನೆ. ಅಲ್ಲಿಂದ ನೀವು ನಿಮ್ಮ ಇನ್ಪುಟ್ಸ್ ಅನ್ನ ಕೊಟ್ಟ ಈ ತರ ಪ್ರಾಂಪ್ಟ್ಸ್ ಅನ್ನ ರೆಡಿ ಮಾಡಿಸಬಹುದು. ಇಲ್ಲಿ ನೀವು HR, ಆಪ್ಟಿಟ್ಯೂಡ್, ಇದೆಲ್ಲ ಡೇಟಾ ಸ್ಟ್ರಕ್ಚರ್, ಇದೆಲ್ಲ ಬೇಕಾಮ್ ಅವ್ರಿಗೆ ಮೇ ಬಿ ಸೂಟೇಬಲ್ ಆಗ್ತಿರ್ಲಿಕ್ಕಿಲ್ಲ. ಬಟ್ ನಾನ್ ನಿಮ್ಗೆ ವಾಟ್ಸ್ಆಪ್ ಒಳಗಡೆ ಏನ್ ಮಟೀರಿಯಲ್ ಕೊಡ್ತಾ ಇದ್ದಾನಲ್ಲ, ಅಲ್ಲಿ ನೀವು ನಿಮ್ಮ ಡಿಗ್ರಿ ಅಥವಾ ನಿಮ್ಮ ಎಜುಕೇಶನ್ ಏನಿಲ್ಲ ಅದ್ರ ರಿಲೇಟೆಡ್ ಅಥವಾ ನಿಮ್ಮ ರೆಸ್ಯೂಮೆ ರಿಲೇಟೆಡ್ ಥಿಂಗ್ಸ್ ಗಳನ್ನ ಮೆನ್ಷನ್ ಮಾಡ್ಬೇಕಾ. ಓಕೆ, ಸೊ ಕಸ್ಟಮೈಸ್ ಮಾಡಿ ನೀವು ಚಾಟ್ ಜಿಪಿಟಿಗೆ ಆ ಪ್ರಾಂಪ್ಟ್ ಅನ್ನ ಕೊಟ್ರಿ ಅಂತಂದ್ರೆ ನಿಮಗೆ ಯಾವ ತರ ಬೇಕೋ ಅದೇ ತರ ಅದರ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ನೀವು ಬಿಕಾಮ್ ಇಂದ ಇದ್ರಿ ಅಂತಂದ್ರೆ ಅಕೌಂಟಿಂಗ್ ಬಗ್ಗೆ, ಫೈನಾನ್ಸ್ ಬಗ್ಗೆ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್ ಇರ್ತಾವಲ್ಲ, ಅದೆಲ್ಲ ನೀವು ಅಲ್ಲಿ ಮೆನ್ಷನ್ ಮಾಡ್ಬೇಕು ಇನ್ಸ್ಟೆಡ್ ಆಫ್ ಡೇಟಾ ಸ್ಟ್ರಕ್ಚರ್ ಅಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂಡ್ ಆಲ್. ಬಟ್ ಮೇಕ್ ಶೂರ್ ವಾಟ್ಸ್ಆಪ್ ಒಳಗಡೆ ಹೋಗ್ಬಿಟ್ಟು ಅದನ್ನ ಡೌನ್ಲೋಡ್ ಮಾಡ್ರಿ, ತುಂಬಾ ಯೂಸ್ಫುಲ್ ಐತಿ. ಸೊ ಇವಾಗ ನಾ ಇಲ್ಲಿ ಎಂಟರ್ ಕೊಡ್ತೇನೆ. ಎಂಟರ್ ಕೊಟ್ಟ ತಕ್ಷಣ ನೋಡ್ರಿ ಇದು ನನಗೆ ಯಾವ ತರ ರೆಸ್ಪಾಂಡ್ ಮಾಡ್ತದೆ ಅಂತ. ಗ್ರೇಟ್, ಐ ವಿಲ್ ಆಕ್ಟ್ ಆಸ್ ಅ ಟೆಕ್ನಿಕಲ್ ಇಂಟರ್ವ್ಯೂವರ್ ಫಾರ್ ಅ ಫ್ರೆಶರ್ ಸಾಫ್ಟ್ವೇರ್ ಇಂಜಿನಿಯರ್ ರೂಲ್. ಇಂಟರ್ವ್ಯೂ ಫಾರ್ಮ್ಯಾಟ್ 20 ಕ್ವಶನ್ಸ್ ಟೋಟಲ್, ಟಾಪಿಕ್ಸ್ ಕವರ್ಡ್. ಎಲ್ಲದಕ್ಕೂ 2 ಕ್ವಶನ್ಸ್ ಅನ್ನ ಕೇಳಿಕತ್ತೈತಿ. ಟಿಪಿಕಲಿ ಇದೇ ತರ ಇಂಟರ್ವ್ಯೂ ಒಳಗಡೆ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾರ. ರೈಟ್, ಐ ವಿಲ್ ಆಸ್ಕ್ 1 ಕ್ವಶನ್ ಅಟ್ ಅ ಟೈಮ್. ಆಫ್ಟರ್ ಈಚ್ ಆನ್ಸರ್ ಐ ವಿಲ್ ರೇಟ್ 1 to 10. Point out strengths, explain mistakes or missing points, show what an interviewer expects, then move to the next question. ನಿಮ್ಗೆ ಇದು ಇಷ್ಟು ಹೆಲ್ಪ್ ಆಗ್ತೈತಲ್ಲ, ನೀವು ಇಂಟರ್ವ್ಯೂ ನಾಳೆ ಐತಂದ್ರೆ ಇವತ್ತೊಂದು ಈ ತರ ಮಾಕ್ ಇಂಟರ್ವ್ಯೂ ನ ತಗೊಂಡ್ರಿ ಅಂತಂದ್ರೆ ಯು ವಿಲ್ ಡೆಫಿನೆಟ್ಲಿ ಮೋರ್ ಕಾನ್ಫಿಡೆಂಟ್ ದನ್ ಎನಿ ಅದರ್ ಕ್ಯಾಂಡಿಡೇಟ್. ಟ್ರೈ ಮಾಡ್ರಿ, ದಿಸ್ ಒನ್ ಇಸ್ ಅ ಮಸ್ಟ್ ಟ್ರೈ. ಓಕೆ, ನಾನು ನಿಮ್ಗೆ ಫುಲ್ಲಿ ರೆಕಮೆಂಡ್ ಮಾಡ್ತಾ ಇದ್ದೇನೆ. ಚಾಟ್ ಜಿಪಿಟಿಯನ್ನ ನೀವು ನೆಟ್ವರ್ಕಿಂಗ್ ಮೆಸೇಜ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಲೈಕ್ ಲಿಂಕ್ಡ್ ಇನ್ ರಿಕ್ವೆಸ್ಟ್ಗ, ಹೈರಿಂಗ್ ಮ್ಯಾನೇಜರ್ ಮೆಸೇಜ್ಗೆ, ಫಾಲೋ ಅಪ್ ಇಮೇಲ್ಸ್ಗೆ, ಇದಕ್ಕೂ ಕೂಡ ನೀವು ಚಾಟ್ ಜಿಪಿಟಿಯನ್ನ ಯೂಸ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ನಿಮ್ಗೊಂದು ಪ್ರಾಂಪ್ಟ್ ಅನ್ನು ಕೊಡ್ತಾ ಇದ್ದೇನೆ. ರೈಟ್ ಅ ಪ್ರೊಫೆಷನಲ್ ಲಿಂಕ್ಡ್ ಇನ್ ಕನೆಕ್ಷನ್ ರಿಕ್ವೆಸ್ಟ್ ಫಾರ್ ಅ ರಿಕ್ರೂಟರ್ ಹೈರಿಂಗ್ ಸಾಫ್ಟ್ವೇರ್ engineers. Mention that I am a recent computer science graduate seeking fresher opportunities. Express genuine interest in the company and politely ask if there is any suitable openings. Keep the message under 300 characters.
See, this is one of the best skills that you can ever build as a fresher. Most of the times freshers ಏನ್ ಮಾಡ್ತಾರ ಅಂತಂದ್ರೆ ಔಟ್ರೀಚ್ ಮಾಡೋದಕ್ಕೆ ಹೆದರ್ತಾರ. ಲಿಂಕ್ಡ್ ಇನ್ ಪ್ರೊಫೈಲ್ ತುಂಬಾ ಜನರ ಹತ್ರ ಇಲ್ಲ, ರೈಟ್? ಸೊ ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್ ಐ ಹ್ಯಾವ್ ನೋಟಿಸ್ಡ್ ಇನ್ ಮೈ ಕರಿಯರ್. ಆಮೇಲೆ ನಾ ಎಷ್ಟು ಜನ ಸ್ಟೂಡೆಂಟ್ಸ್ ಜೊತೆ ಭೇಟಿ ಆಗ್ತೇನಲ್ಲ, ಅವ್ರಿಗೆ ಲಿಂಕ್ಡ್ ಇನ್ ಪ್ರೊಫೈಲ್ ಐತಿ ಅಂತ ಕೇಳಿದ್ರೆ ಮೋರ್ ದನ್ 80% ಪೀಪಲ್ ಹತ್ರ, ಸ್ಟೂಡೆಂಟ್ಸ್ ಹತ್ರ ಲಿಂಕ್ಡ್ ಇನ್ ಪ್ರೊಫೈಲ್ಸ್ ಇಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್. ಮೊದಲು ಲಿಂಕ್ಡ್ ಇನ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿ ಈ ತರ ನಿಮ್ಗೆ ಯಾವ ಕಂಪನಿ ಒಳಗಡೆ ಜಾಬ್ ಅನ್ನ ಹುಡುಕ್ಬೇಕಾಗಿತ್ತು, ಆ ಕಂಪನಿ ಒಳಗಡೆ ಯಾರು ಕೆಲಸ ಮಾಡ್ತಿರ್ತಾರಲ್ಲ, ಯಾರು ಆಲ್ರೆಡಿ ಆ ರೋಲ್ ಒಳಗಡೆ ಇದಾರಲ್ಲ, ಅವ್ರಿಗೆ HR ಮ್ಯಾನೇಜರ್ಸ್ ಅವ್ರ ಜೊತೆ ಕನೆಕ್ಟ್ ಮಾಡ್ರಿ. ಕನೆಕ್ಟ್ ಮಾಡ್ತಿರ್ಬೇಕಾದ್ರೆ ಜಸ್ಟ್ ಕನೆಕ್ಟ್ ಅಂತ ಕ್ಲಿಕ್ ಮಾಡ್ಬೇಡ್ರಿ, ಅಲ್ಲಿ ಒಂದು ಮೆಸೇಜ್ ಅನ್ನ ಕೂಡ ಆಡ್ ಮಾಡಬಹುದು ಲಿಂಕ್ಡ್ ಇನ್ ಒಳಗಡೆ. ಸಿ, ಇಲ್ಲಿ ನಮ್ಗೆ ರೆಸ್ಪಾನ್ಸ್ ಅನ್ನ ಕೊಟ್ಟೈತಿ. ಹಾಯ್, ಐ ಆಮ್ ಅ ರೀಸೆಂಟ್ ಕಂಪ್ಯೂಟರ್ ಸೈನ್ಸ್ ಗ್ರಾಜುಯೇಟ್ ಸೀಕಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ ಫ್ರೆಶರ್ ಅಪಾರ್ಚುನಿಟೀಸ್. I am genuinely interested in your company and would love to connect. If there are any suitable openings, I'd be grateful if you could let me know. Thank you. So ಇಷ್ಟು ಸಿಂಪಲ್ ಆಗಿ ಒಂದು ಮೆಸೇಜ್ ಅನ್ನ ಅದ್ರೊಳಗಡೆ ಆಡ್ ಮಾಡಿಬಿಟ್ಟೆ ನೀವು ಕನೆಕ್ಷನ್ ಸೆಂಡ್ ಮಾಡಿದ್ರಿ ಅಂತಂದ್ರೆ ದೇ ವುಡ್ ಲವ್ ಇಟ್. ಬಿಕಾಸ್ ನೀವು ಹಂಗೆ ಸುಮ್ಮನೆ ಜಸ್ಟ್ ಇಲ್ಲಿ ನೋಡ್ತಾ ಇದ್ದೆ, ಸ್ಕ್ರೋಲ್ ಮಾಡ್ತಾ ಇದ್ದೆ, ಕನೆಕ್ಟ್ ಅಂತ ಕೊಟ್ಟೆ ಅಂತೆಲ್ಲ, ನೀವು ಎಫರ್ಟ್ ಅನ್ನ ಹಾಕ್ತಾ ಇದ್ದೀರಾ. ಸೊ ಅದರ್ ಪರ್ಸನ್ ಆಲ್ಸೋ ವಿಲ್ ಪುಟ್ ಅನ್ ಎಫರ್ಟ್ to connect with you, to get you a job, to get you opportunity. ಸೊ ಈ ತರ ನೀವು ಔಟ್ರೀಚ್ ಮೆಸೇಜಸ್ ಅನ್ನ ಜನರೇಟ್ ಮಾಡಿಸೋದಕ್ಕೂ ಕೂಡ ನೀವು ChatGPT ಅನ್ನ ಯೂಸ್ ಮಾಡಬಹುದು. ತುಂಬಾ ಜನ ಇಲ್ಲಿ ಮಿಸ್ಟೇಕ್ ಏನ್ ಮಾಡ್ತಾರ ಅಂತಂದ್ರೆ, ಓಕೆ ನಾವೊಂದು ಜಾಬ್ ಬೋರ್ಡ್ ಒಳಗಡೆ ಹೋಗ್ತೇನೆ, ನಾ ಇದೆಲ್ಲ ಮಾಡ್ತಾ ಇದ್ದೇನೆ, ಕವರ್ ಲೆಟರ್, ರೆಸ್ಯೂಮೆ ಇದೆಲ್ಲ ಮಾಡ್ತಾ ಇದ್ದೇನೆ, ಅಪ್ಲೈ ಮಾಡ್ತಾ ಇದ್ದೇನೆ. ಬಟ್ ನೀವು ಯಾವ ಜಾಬ್ ಅಪ್ಲೈ ಮಾಡಿದಾರಲ್ಲ ಅದನ್ನ ನೀವು ಟ್ರ್ಯಾಕ್ ಇಡಬೇಕಾ. ಆ ಯಾವ ಜಾಬ್ಗೆ ಅಪ್ಲೈ ಮಾಡಿದ್ರಿ, ಯಾವ ಕಂಪನಿ ಒಳಗೆ ಮಾಡಿದ್ರಿ, ಯಾವತ್ತು ಅಪ್ಲೈ ಮಾಡಿದ್ರಿ, ನಿಮ್ಗೆ ಇಮೇಲ್ ಯಾವತ್ತು ಬಂತು, ಫಾಲೋ ಅಪ್ ಯಾವತ್ತು ಕಳಿಸ್ಬೇಕಾ. ಸೊ ದಿಸ್ ಇಸ್ ಆಕ್ಚುಲಿ ಅ ಕಂಪ್ಲೀಟ್ ಪ್ರಾಸೆಸ್. ಜಾಬ್ ಸರ್ಚಿಂಗ್ ಇಸ್ ನಾಟ್ ಜಸ್ಟ್ ಲೈಕ್ ಐ ವಿಲ್ ಸೆಂಡ್ ಅಪ್ಲೈ ಬಟನ್ ಅಂಡ್ ಐ ವಿಲ್ ಗೆಟ್ ದ ಜಾಬ್. ನೋ, ಇಟ್ ವೋಂಟ್ ವರ್ಕ್ ಲೈಕ್ ದಟ್, ರೈಟ್? ಸೊ ನೀವು ಇದನ್ನ ಫಾಲೋ ಅಪ್ಗೋಸ್ಕರ, ಆಮೇಲೆ ಯಾವ್ಯಾವ ಜಾಬ್ ಅಪ್ಲೈ ಮಾಡಿದಿರಿ ಅಂತೇಳಿ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನ ಇಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತೆ. ಇದಕ್ಕೆ ನೀವು ChatGPT ನ ಯೂಸ್ ಮಾಡ್ಕೊಂಡು ಒಂದು ಸಿಸ್ಟಮ್ ಅನ್ನ ಬಿಲ್ಡ್ ಮಾಡಬಹುದು. ಇಲ್ಲಿ ಪ್ರಾಂಪ್ಟ್ ಐತಿ ನೋಡ್ರಿ, ಕ್ರಿಯೇಟ್ ಅ ಜಾಬ್ ಅಪ್ಲಿಕೇಶನ್ ಟ್ರ್ಯಾಕರ್ ಫಾರ್ ಅ ಫ್ರೆಶರ್ ಸಾಫ್ಟ್ವೇರ್ ಎಂಜಿನಿಯರ್, ಇನ್ಕ್ಲೂಡ್ ಕಾಲಮ್ಸ್ ಫಾರ್ ಅ ಕಂಪನಿ ನೇಮ್, ಜಾಬ್ ರೋಲ್, ಜಾಬ್ ಲೊಕೇಶನ್, ಅಪ್ಲಿಕೇಶನ್ ಡೇಟ್, ರೆಸ್ಯೂಮ್ ವರ್ಷನ್ ಯೂಸ್ಡ್, ರಿಕ್ರೂಟರ್ ನೇಮ್, application status, interview dates, follow-up dates, salary offers, salary status, and notes. Also recommend a workflow for tracking 50 applications efficiently. ಇಲ್ಲಿ ನೋಡ್ರಿ, ಇದು ನಮಗೊಂದು ಎಕ್ಸೆಲ್ ಶೀಟ್ ಅನ್ನ ಇದು ಮಾಡ್ಕೊಟ್ಟೈತಿ, CSV ಅವ್ರ ಎಕ್ಸೆಲ್ ಶೀಟ್ ಮಾಡ್ಕೊಟ್ಟೈತಿ. ಆಮೇಲೆ ಇಲ್ಲೊಂದು ಥಿಂಗ್ ಐತೆ ನೋಡ್ರಿ, ಸಜೆಸ್ಟೆಡ್ ವ್ಯಾಲ್ಯೂಸ್ ಫಾರ್ ಅಪ್ಲಿಕೇಶನ್ ಸ್ಟೇಟಸ್. ಇದೆಲ್ಲ ಸಜೆಸ್ಟ್ ಮಾಡಾಕತ್ತೈತಿ. ಸಜೆಸ್ಟೆಡ್ ವ್ಯಾಲ್ಯೂಸ್ ಫಾರ್ ಆಫರ್ ಸ್ಟೇಟಸ್. ಸೊ ಇಲ್ಲಿ ನೆಕ್ಸ್ಟ್ ಇದೆ ರೆಕಮೆಂಡೆಡ್ ವರ್ಕ್ ಫ್ಲೋ ಫಾರ್ ಮ್ಯಾನೇಜಿಂಗ್ 50 ಅಪ್ಲಿಕೇಶನ್ಸ್, ಮೇಂಟೈನ್ ಅ ಪೈಪ್ಲೈನ್, ಸಿ ರಿಸರ್ಚ್, ಕಸ್ಟಮೈಸ್, ಅಪ್ಲೈ, ಫಾಲೋ ಅಪ್, ಇಂಟರ್ವ್ಯೂ, ಡಿಸಿಷನ್. ಸೊ ದಿಸ್ ಇಸ್ ದ ಎಂಟೈರ್ ಸೈಕಲ್ ಆಫ್ ಹೈರಿಂಗ್, ರೈಟ್? ಅಥವಾ ಜಾಬ್ ಸರ್ಚ್. ಸಿ ನಿಮ್ಗೆ ಇದು ಮತ್ತೆ ಸಜೆಷನ್ ಅನ್ನ ಕೂಡ ಕೊಡಾಕತ್ತೈತಿ. ಅಪ್ಲೈ ಇನ್ ಬ್ಯಾಚಸ್, ಇನ್ಸ್ಟೆಡ್ ಆಫ್ ಅಪ್ಲೈಯಿಂಗ್ ರ್ಯಾಂಡಮ್ಲಿ, ಮಂಡೇ ರಿಸರ್ಚ್ 20 openings, Tuesday customize resumes, Wednesday apply to 10 another, Tuesday 10 another, Thursday follow up last week's applications. Follow up is very important. ಓಕೆ, ತುಂಬಾ ಜನ ಫಾಲೋ ಅಪ್ ಮಾಡೋದೇ ಇಲ್ಲ. ಇಂಟರ್ವ್ಯೂ ಕೊಟ್ಟು ಬಂದೆ, ಓಕೆ ನನ್ನ ಕೆಲಸ ಮುಗಿತಾ, ಅವ್ರು ಬೇಕಂದ್ರೆ ಹೈರ್ ಮಾಡ್ತಾರೆ, ಬ್ಯಾಡ್ ಅಂದ್ರೆ ಬಿಡ್ತಾರೆ. ನೋ, ಇಟ್ ವೋಂಟ್ ವರ್ಕ್ ಲೈಕ್ ದಟ್. ಫಾಲೋ ಅಪ್ ಮಾಡ್ತಾ ಇರ್ರಿ. ಅಂಡ್ ವೆನ್ ಯು ಫಾಲೋ ಅಪ್, ರೈಟ್, people might think, okay, this guy is really interested in my company. ಸೊ ಅವ್ರ ಮೈಂಡ್ ಅನ್ನು ಕೂಡ ಚೇಂಜ್ ಮಾಡಬಹುದು ಸಮ್ ಟೈಮ್. ಸೊ ಈ ತರ ನೀವು ಒಂದು ಸಿಸ್ಟಮ್ ಅನ್ನು ಕೂಡ ನೀವು ಬಿಲ್ಡ್ ಮಾಡಬಹುದು ChatGPT ಅನ್ನ ಯೂಸ್ ಮಾಡಿಕೊಂಡು ಫಾರ್ ಯುವರ್ ಜಾಬ್ ಸರ್ಚ್. ಯಾವುದೋ ಜಾಬ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಆ ಜಾಬ್ ಡಿಸ್ಕ್ರಿಪ್ಷನ್ ನಿಮ್ಮ ಜಾಬ್ ಪ್ರೊಫೈಲ್ಗೆ ಸೂಟೇಬಲ್ ಆಯ್ತು ಇಲ್ಲೋ ಅಂತೇಳಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಐತಿ. ಇಲ್ಲಾಂದ್ರೆ ನೀವು ನಿಮ್ಮ ಟೈಮ್, ಎನರ್ಜಿ, ಮನಿ ಎಲ್ಲಾನು ವೇಸ್ಟ್ ಮಾಡ್ತಾ ಇದೀರಿ ಅಂತ ಅನ್ಕೊಡ್ರಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ರಿ, ಜಾಬ್ ಡಿಸ್ಕ್ರಿಪ್ಷನ್ ಅನ್ನ ಆಡ್ ಮಾಡ್ರಿ. ಅದಾದ್ಮೇಲೆ ನಾ ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೇನೆ, ಈ ಪ್ರಾಂಪ್ಟ್ ಅನ್ನ ಯೂಸ್ ಮಾಡ್ಕೊಡ್ರಿ. ದಿಸ್ ಇಸ್ ಸೋ ಪವರ್ಫುಲ್ ಪ್ರಾಂಪ್ಟ್. ಸಿ, ಅನಲೈಸ್ ದ ಫಾಲೋವಿಂಗ್ ಜಾಬ್ ಡಿಸ್ಕ್ರಿಪ್ಷನ್ ಫಾರ್ ಅ ಸಾಫ್ಟ್ವೇರ್ ಎಂಜಿನಿಯರ್ ಫ್ರೆಶರ್ ರೋಲ್. ಟೆಲ್ ಮೀ ಹೌ ವೆಲ್ ಮೈ ಪ್ರೊಫೈಲ್ ಮ್ಯಾಚಸ್ ದ ರೋಲ್, the mandatory technical skills, the preferred skills I should learn before applying, resume improvements I should make, likely interview questions, and an estimated percentage match between my profile and the job requirement. So ಇಷ್ಟು ಕೊಟ್ಟ ಎಂಟರ್ ಕೊಟ್ರಿ ಅಂತಂದ್ರೆ ಇದು ಆ ಡಿಸ್ಕ್ರಿಪ್ಷನ್, ಆ ಜಾಬ್ ಡಿಸ್ಕ್ರಿಪ್ಷನ್ ಮತ್ತೆ ನಿಮ್ಮ ಪ್ರೊಫೈಲ್ ಅನ್ನ ಕಂಪೇರ್ ಮಾಡಿ ನಿಮ್ಗೆ ಫುಲ್ ಒಂದು ರಿಪೋರ್ಟ್ ಅನ್ನ ಕೊಡ್ತೈತಿ. ಸಿ ಹೌ ವೆಲ್ ಯುವರ್ ಪ್ರೊಫೈಲ್ ಮ್ಯಾಚಸ್ ಟು ದಿಸ್ ರೋಲ್, ಓವರ್ ಆಲ್ ಮ್ಯಾಚ್ ಸ್ಟ್ರಾಂಗ್, ಯುವರ್ ಪ್ರೊಫೈಲ್ ಆಲ್ರೆಡಿ ಅಲೈನ್ಸ್ ವಿತ್ ಸೆವೆರಲ್ ಕೀ ರಿಕ್ವೈರ್ಮೆಂಟ್ಸ್. ಸಿ ಈ ಎಲ್ಲ ಕೀ ರಿಕ್ವೈರ್ಮೆಂಟ್ಸ್ ಅನ್ನ ಮ್ಯಾಚ್ ಮಾಡ್ತೈತಿ ಆ ಜಾಬ್ ಪ್ರೊಫೈಲ್ ಅಥವಾ ಜಾಬ್ ಡಿಸ್ಕ್ರಿಪ್ಷನ್ ಇಂದ. ಏನೆಲ್ಲ ಪೊಟೆನ್ಷಿಯಲ್ ಗ್ಯಾಪ್ಸ್ ಇದಾವ, ಮ್ಯಾಂಡೇಟರಿ ಟೆಕ್ನಿಕಲ್ ಸ್ಕಿಲ್ಸ್, ಪ್ರಿಫರ್ಡ್ ಸ್ಕಿಲ್ಸ್, skills you should learn before applying,
medium priority, nice to have, resume improvements. So everything in within few seconds. ಈ ತರ ನೀವು ಜಾಬ್ ಸರ್ಚ್ ಮಾಡಿದ್ರಿ ಅಂತಂದ್ರೆ ಯಾರು ಜಾಬ್ ಕೊಡಂಗಿಲ್ಲ ನಿಮ್ಗೆ, ಎಲ್ಲರೂ ಕೊಡ್ತಾರೆ. ಬಹಳಷ್ಟು ಜನ ಇದೆಲ್ಲಾನು ಮಾಡೋದಿಲ್ಲ. ಈ 8 ಸ್ಟೆಪ್ ಒಳಗಡೆ ಒಂದನ್ನು ಕೂಡ ಮಾಡೋದಿಲ್ಲ ತುಂಬಾ ಜನ. ಮತ್ತೆ ಹೇಳ್ತಾರೆ ನಮ್ಗೆ ಜಾಬ್ ಸಿಗಾಕತ್ತಿಲ್ಲ, AI ನಮ್ಮ ಜಾಬನ್ನು ತಗೊಳಕತ್ತೈತಿ, AI ನಿಮ್ಮ ಜಾಬನ್ನು ತಗೊಳಕತ್ತಿಲ್ಲ. ಈ ತರ ನೀವು ರಿಸರ್ಚ್ ಮಾಡಿ ಜಾಬ್ ಅಪ್ಲೈ ಮಾಡಿದ್ರಿ ಅಂತಂದ್ರೆ ಯಾವುದೇ ಕಂಪನಿ ಆಗಲಿ ನಿಮ್ಗೆ ಜಾಬ್ ಕೊಡ್ತೈತಿ, ನಿಮ್ಗೆ ಜಾಬ್ ಸಿಗ್ತೈತಿ. ಮಾಡಿ ನೋಡ್ರಿ, 1 ತಿಂಗಳ ಒಳಗಡೆ ನಿಮ್ಮ ಹತ್ರ 2-3 ಆಫರ್ಸ್ ಬಂದಿರ್ತಾವ ಫಾರ್ ಶೋರ್. ಸೊ ಈ ತರ ನೀವು AI ಅಥವಾ ಚಾಟ್ GPT ಅನ್ನ ಯೂಸ್ ಮಾಡ್ಕೊಂಡ ಜಾಬ್ ಸರ್ಚ್ ಅನ್ನ ಮಾಡಬಹುದು. ಆಸ್ ಅ ಫ್ರೆಶರ್, ಆಸ್ ಅ ಪ್ರೊಫೆಷನಲ್ ನೀವು ಈ ತರ ಜಾಬ್ ಸರ್ಚ್ ಅನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಆದಷ್ಟು ಬೇಗ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ನಾ ಗ್ಯಾರಂಟಿ ಕೊಡಕತ್ತಿಲ್ಲ, ಬಟ್ ಅಟ್ಲೀಸ್ಟ್ ನೀವು ಇಷ್ಟು ಎಫರ್ಟ್ ಹಾಕ್ತಾ ಇದ್ದೀರಿ ಅಂತಂದ್ರೆ ಸಮಥಿಂಗ್ ವಿಲ್ ವರ್ಕ್ ಔಟ್ ಬಿಕಾಸ್ ಯು ಹ್ಯಾವ್ ಪುಟ್ ಅ ಸಿಸ್ಟಮ್. ನಿಮ್ಮ ಹತ್ರ ಫುಲ್ ಕಂಪ್ಲೀಟ್ ಸಿಸ್ಟಮ್ ಐತಿ. ಇದರಿಂದ ನೀವು ಲಾಟ್ ಆಫ್ ಅದರ್ ಥಿಂಗ್ಸ್ ಅನ್ನ ಕೂಡ ಕಲೀಲಿಕತ್ತಿದ್ರಿ, ಒಂದು ಸಿಸ್ಟಮೆಟಿಕ್ ಪ್ರಾಸೆಸ್ ಅನ್ನ ಬಿಲ್ಡ್ ಮಾಡ್ಲಿಕತ್ತಿದ್ರಿ. ಇಮ್ಯಾಜಿನ್ ನೀವು ಒಂದು ಕಂಪನಿ ಜಾಯ್ನ್ ಆದ್ಮೇಲೆ ಅಲ್ಲೂ ಕೂಡ ಪ್ರಾಸೆಸಸ್ ಇರ್ತಾವ. ನೀವು ಈ ತರ ಪ್ರಾಸೆಸ್ ಅನ್ನ ನೀವು ನಿಮ್ದಾಗೆ ಬಿಲ್ಡ್ ಮಾಡಿದಿರಿ ಅಂತಂದ್ರೆ ಅಲ್ಲಿ ನೀವು ಯಾವ ತರ ಕೆಲಸ ಮಾಡ್ಬೋದು. ಇಮ್ಯಾಜಿನ್ ದೀಸ್ ಪಾಸಿಬಿಲಿಟೀಸ್, ರೈಟ್? ಸೊ ಅದಕ್ಕೋಸ್ಕರ ಈ ತರ ಒಂದು ಪ್ರಾಸೆಸ್ ಅನ್ನ ಯೂಸ್ ಮಾಡ್ರಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಯಾರೆಲ್ಲ ಇಂಟರ್ವ್ಯೂ ಪ್ರಿಪೇರ್ ಆಗ್ತಾ ಇದಾರ, ಯಾರೆಲ್ಲ ಇಂಟರ್ವ್ಯೂಗೆ ಸ್ಟ್ರಗಲ್ ಮಾಡ್ತಾ ಇದಾರೆ, ಯಾರಿಗೆಲ್ಲ ಜಾಬ್ ಸಿಗ್ತಾ ಇಲ್ಲ, ಎಲ್ಲರ ಜೊತೆ ಶೇರ್ ಮಾಡ್ರಿ. ನಿಮ್ಮ ಕಾಲೇಜ್ ವಾಟ್ಸ್ಆಪ್ ಗ್ರೂಪ್ ಒಳಗಡೆ ಶೇರ್ ಮಾಡ್ರಿ, ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗಡೆ ವಾಟ್ಸ್ಆಪ್ ಗ್ರೂಪ್ ಒಳಗಡೆ ಶೇರ್ ಮಾಡ್ರಿ, ಎಲ್ಲರ ಜೊತೆ ಶೇರ್ ಮಾಡ್ರಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್ ಆಮೇಲೆ AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಅಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗಿರಿ. ಅಲ್ಲಿ ನಾನು ನಿಮ್ಗೆ ರೆಗ್ಯುಲರ್ ಬೇಸಿಸ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತಾ ಇರ್ತೀನಿ. ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್, ಡೆವಲಪ್ಮೆಂಟ್ಸ್, AI ಅಪ್ಡೇಟ್ಸ್ ಎಲ್ಲಾನು ಕೂಡ ನಾನು ನಿಮ್ಗೆ ಅಲ್ಲಿ ಶೇರ್ ಮಾಡ್ತಾ ಇರ್ತಾನೆ ರೆಗ್ಯುಲರ್ ಆಗಿ. ಅದರ ಲಿಂಕ್ ಅನ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಇದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದಾ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.